ರೋಣ ತಾಲೂಕಿನ ಶಾಸಕರಾದ ಶ್ರೀ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನವನ್ನು ನೀಡುವಂತೆ ಭಾಗವಾನ ಸಮಾಜದ ಹೋರಾಟ. ಗಜೇಂದ್ರಗಢದ ಭಾಗವಾನ ಜನತಾ ಸೋಷಿಯಲ್ ವೆಲ್ಫೇರ್ ಸಂಸ್ಥೆಯ ವತಿಯಿಂದ ಶ್ರೀ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನವನ್ನು ನೀಡುವಂತೆ ಆಗ್ರಹಿಸಿ ಹೋರಾಟ ಹಾಗೂ ಮನವಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಹೋರಾಟದ ಸಮ್ಮುಖದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ರೆಹಮಾನ್ ಸಾಬ್ ಕಟ್ಟಿಮನಿ, ಉಪಾಧ್ಯಕ್ಷರಾದ ಇಸ್ಮಾಯಿಲ್ ಸಾಬ್ ಗೋಲ್ಗೇರಿ, ಕಾರ್ಯದರ್ಶಿಗಳಾದ ಮೈನುದ್ದೀನ್ ಗೋಲ್ಗೇರಿ, ಕಾಜೆ ಖಾನ್ ಗೋಲ್ಗೇರಿ, ಮಾಬು ಸಾಬ್ ಗೋಲ್ಗೇರಿ ಹಾಗೂ ಹಾಸಿಂ ಅಲಿ ಹಿರಿಹಾಳ ಉಪಸ್ಥಿತರಿದ್ದು ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನವನ್ನು ನೀಡುವಂತೆ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸಮಾಜದ ಹಿರಿಯರಾದ ಕೆಡಿ ಕಟ್ಟಿಮನಿ, ಕಾಲೆ ಸಾಬ್ ಗೋಲ್ಗೇರಿ, ಬಿಎನ್ ಜಾಲಿಹಾಳ, ಪಿಕೆ ಭಾಗವಾನ್ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಇದೇ ವೇಳೆ ಮುಕ್ತುಮ್ ಸಾಬ್ ಗೋಲ್ಗೇರಿ, ಮುಕ್ತುಮ್ ಸಾಬ್ ಚಾಮಲಾಪುರ, ಅಬ್ದುಲ್ ಸಾಹೇಬ್ ಕಟ್ಟಿಮನಿ, ಜಾಫರ್ ಗೋಲ್ಗೇರಿ ಸೇರಿದಂತೆ ಸಮಾಜದ ಅನೇಕ ಮುಖಂಡರು ಹಾಗೂ ಸದಸ್ಯರು ಹೋರಾಟದಲ್ಲಿ ಭಾಗವಾನ ಸಮಾಜದ ಸಮಸ್ತ ಜನತೆ ಸಕ್ರಿಯವಾಗಿ ಪಾಲ್ಗೊಂಡು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು. ಜೆಎಸ್ ಪಾಟೀಲ್ ಅವರು ಸಮಾಜದ ಅಭಿವೃದ್ಧಿಗೆ ಮತ್ತು ಜನಸೇವೆಗೆ ನೀಡಿರುವ ಕೊಡುಗೆಯನ್ನು ಪರಿಗಣಿಸಿ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಕ್ಯಾಮರಾಮನ್ ಹನುಮಂತ ಜೊತೆ ಉಮೇಶ್, ಎನ್ಕೆಎಸ್ ಟಿವಿ4 ಗಜೇಂದ್ರಗಢ. ಮುಂದುವರೆದು ನಮ್ಮ ಸಮಾಜದ ಉಪಾಧ್ಯಕ್ಷರಾದಂಥ ಶ್ರೀಯುತ ಇಸ್ಮಾಯಿಲ್ ಗೋಲ್ಗೇರಿ ಅವರು ಮಾತಾಡುವಂತ ಕೇಳ್ಕೊತೀವಿ. ಮಾತಾಡುವ ಅವಕಾಶವನ್ನು ಕೊಟ್ಟಂಥ ಅಧ್ಯಕ್ಷರಿಗೆ ಧನ್ಯವಾದಗಳು. ಸಮಾಜದ ಇಲ್ಲಿ ಸೇರಿರ್ತಕ್ಕಂಥ ಸಮಾಜ ಬಾಂಧವರಿಗೆ ನಮಸ್ಕರಿಸುತ್ತಾ ನಾನು ಮಾತನ್ನು ಮಾತನಾಡುತ್ತೇನೆ. ನಮ್ಮ ಜಿಲ್ಲೆಯ ಮತ್ತು ನಮ್ಮ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಜಿಎಸ್ ಪಾಟೀಲ್ರಿಗೆ ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದ ಈ ಸರ್ಕಾರದಲ್ಲಿ ಸಚಿವ ಸ್ಥಾನ ನೀಡಲೇಬೇಕು. ಏಕೆಂದರೆ ಜಿಲ್ಲಾಧ್ಯಕ್ಷರಾಗಿ 2 ಸತಿ ಸೇವೆ ಸಲ್ಲಿಸಿದ್ದಾರೆ. ಗದಗ ಜಿಲ್ಲೆಯ ಕಾಂಗ್ರೆಸ್ ಪಕ್ಷವನ್ನು ಸದೃಢ ಮಾಡಿ, ಪಕ್ಷವನ್ನು ಸಂಘಟನೆ ಮಾಡಿ, ಎಲ್ಲ ಯುವಕರನ್ನು ಮತ್ತು ಇನ್ನೂರಿಂದ ದೊಡ್ಡ ನಾಯಕರನ್ನು ಒಗ್ಗೂಡಿಸಿ ಪಕ್ಷವನ್ನು ಮುನ್ನಡೆಸುತ್ತಾ ಸದೃಢವಾಗಿ ಜಿಲ್ಲೆಯಲ್ಲಿ ಬಲವರ್ಧನೆ ಮಾಡಿದ್ದಾರೆ. ಮತ್ತು ನಮ್ಮ ಕ್ಷೇತ್ರಕ್ಕೆ ಶಾಸಕರಾಗಿ ವಿಶೇಷ ಅನುದಾನಗಳ ಮೂಲಕ ಎಲ್ಲ ಸಮುದಾಯದವರಿಗೆ ಜಾತ್ಯತೀತ ತತ್ವದ ಅಡಿಯಲ್ಲಿ ಎಲ್ಲರೂ ಸಮಾನವಾಗಿ ಕಾಣುತ್ತಾ ಕ್ಷೇತ್ರದಲ್ಲಿ ಜನಪ್ರಿಯ ಶಾಸಕರಾಗಿ 1000 ಕೆರೆಗಳ ಸರ್ದಾರ ಎಂದು ಬಿರುದಾಂಕಿತವನ್ನು ಪಡೆದಿರುತ್ತಾರೆ. ಹಾಗಾಗಿ ಅವರು 4 ಸತಿ ಶಾಸಕರಾಗಿ ಈ ಕ್ಷೇತ್ರದಿಂದ ಆಯ್ಕೆಯಾಗಿ ಸೇವೆ ಮಾಡುತ್ತಾ ಬಂದಿದ್ದಾರೆ. ಈ ಸಾರ್ತಿ ಅವರ ಹಿರಿತನವನ್ನು ಗಮನದಲ್ಲಿಟ್ಟುಕೊಂಡು ಈ ಸತಿ ಶಾಸಕರನ್ನು ಸಚಿವ ಸ್ಥಾನಕ್ಕೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಂತ ಆಗ್ರಹಿಸುತ್ತೇವೆ. ಮತ್ತು ನಮ್ಮ ಒಕ್ಕೂರೆಲ್ಲ ನಮ್ಮ ಸಮಾಜದ ಪರವಾಗಿ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತೆಂದು ಆಗ್ರಹ ಮಾಡುತ್ತೇವೆ. ಬೇಕೇ ಬೇಕು ಸಚಿವ ಸ್ಥಾನ ಈ ಸಾರ್ತಿ ಜಿಎಸ್ ಪಾಟೀಲ್ಗೆ ಬೇಕೇ ಬೇಕು. ಜಿಎಸ್ ಪಾಟೀಲ್ ಈ ಸತಿ ಸಚಿವ ಸ್ಥಾನ ಬೇಕೇ ಬೇಕು. ಈ ಸಾರ್ತಿ ಸಚಿವ ಸ್ಥಾನ ಬೇಕೇ ಬೇಕು. ಸೇರಿರ್ತಕ್ಕಂಥ ಭಾಗವಾನ್ ಬಂಧುಗಳಿಗೆ ಭಾಗವಾನ್ ಸಮಾಜದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾವು ಇವತ್ತು ಸೇರಿರೋ ಉದ್ದೇಶ ಅಂದರೆ ನಮ್ಮ ರೋಣ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ಜಿಎಸ್ ಪಾಟೀಲರು ಸಾಕಷ್ಟು ರೀತಿಯಲ್ಲಿ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. 1000 ಕೆರೆಗಳ ಸರ್ದಾರರು ಮತ್ತು ಸಮನ್ವಯತೆಯ, ಸೌಹಾರ್ದತೆಯ, ಸರ್ವ ಧರ್ಮಗಳ ಏಕತೆಯನ್ನು ಕಾಪಾಡಿಕೊಂಡು ಬಂದು ಎಲ್ಲ ಸಮುದಾಯಗಳಿಗೂ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥ ಒಬ್ಬ ಆದರ್ಶ ರಾಜಕಾರಣಿಯಾಗಿರ್ತಾರೆ. ಇವರು ಸತತವಾಗಿ 4 ಬಾರಿ ಆಯ್ಕೆಯಾಗಿ ರಾಜ್ಯಕ್ಕೆ ಮತ್ತು ನಮ್ಮ ತಾಲೂಕಿಗೆ, ಜಿಲ್ಲೆಗೆ ತಮ್ಮ ರಾಜಕೀಯ ಸೇವೆಯನ್ನು ಸಲ್ಲಿಸಿದ್ದು, ಇಂತಹ ಒಬ್ಬ ಪ್ರತಿಭಾನ್ವಿತ ಪ್ರಾಮಾಣಿಕ ಶಾಸಕರನ್ನು ಇವತ್ತಿನ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ, ಅವರ ಮಂತ್ರಿಮಂಡಲದಲ್ಲಿ ನಮ್ಮ ಶ್ರೀಯುತ ಸನ್ಮಾನ್ಯ ಜಿಎಸ್ ಪಾಟೀಲರಿಗೂ ಒಂದು ಸಚಿವ ಸ್ಥಾನವನ್ನು ಕಡ್ಡಾಯವಾಗಿ ಕೊಡಲೇಬೇಕು ಅಂತ ನಾವು ಭಾಗವಾನ್ ಸಮಾಜದ ವತಿಯಿಂದ ಆಗ್ರಹಿಸುತ್ತೇವೆ.